ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸದ್ಯಕ್ಕಪ್ಪ ಶಾಕಲ್ಲಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಬಟ್ ಎಲ್ಲರೂ ರೆಕಗ್ನೈಸ್ ಅಂತೂ ಮಾಡ್ತಿದ್ದಾರೆ. ಆದಷ್ಟು ಬೇಗ ಅವರು ರಿಕವರ್ ಆದರೆ ಸಾಕು. ಹಸ್ಬೆಂಡ್ ಮಾತಾಡ್ತಿರೋ ತರ ಇದೆ, ಏನೋ ಗಲಾಟೆ ಆಗ್ತಿದೆ. ಹಸ್ಬೆಂಡು ಯಾರಿದನ್ನೆಲ್ಲ ಮಾಡಿದ್ದು? ಇಬ್ರು ಕಳ್ಳರು ಅನ್ಸುತ್ತೆ. ಯಾವ ಕಡೆ ಹೋದ್ರು ಗೊತ್ತಿಲ್ಲ. ಈ ಕಡೆ ಅಂತೂ ಇರ್ಲಿಲ್ಲ. ಈ ಕಡೆ ನೋಡ ಬನ್ನಿ. ಗೊತ್ತಿಲ್ಲ, ಅವ್ರು ಹೇಗ್ ಮಾಡಕ್ ಬಂದ್ರು? ಅವ್ರು ನನ್ನ ಸಾಯಿಸ ಬಿಡ್ತಿದ್ರಲ್ಲ ಚಿರು. ನೀನ್ ಬಂದಿಲ್ಲ ಅಂದ್ರೆ ಅವ್ರು ನನ್ ಏನ್ ಮಾಡಿರೋರನ್ನು ಅವ್ರು ಹೇಗ್ ಒಳಗಡೆ ಬಂದ್ರು ಚಿರು? ಅಪ್ಪ ನಿಮ್ಮ ಅಪ್ಪನ ಜೊತೆ ಇದ್ದಿರ್ತಾನೆ. ಹೋಗ್ತೀನಿ, ನೀನು ನನ್ ತುಂಬಾ ಭಯ ಆಗ್ತದೆ. ಅವಳ ಕತೆ ಮುಗಿಸಿರಿ ತಾನೇ ಸರ್? ಎಲ್ಲ ಅವ್ರ ಕತೆ ಮುಗಿಸೋದು ಅಷ್ಟೊತ್ತಿಗೆ ಚಿರುನು ಅವ್ರ ಹೆಂಡ್ತಿನೂ ಬಂದ್ಬಿಟ್ಟು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಅವ್ರನ್ನ ಮುಗಿಸ್ಬಿಡೋಕ್ಕಾಗಿತ್ತು. ಅವ್ರನ್ನ ಮುಗ್ಸಕ್ ಹೋಗಿ ನಮ್ಮನ್ನೇ ಹೊಡೆದು ಕಳ್ಸವ್ರೆ. ನಾವು ತಗ್ಲಾಕಬಿಟ್ರೆ ನಿಮ್ಮ ಹೆಸರಲ್ಲಿ ಆಚೆ ಬರುತ್ತೆ ಅಂತ ಓಡ್ ಬಂದ್ಬಿಟ್ವಿ. ಹೋಗಿ ಹೋಗಿ ನಿಮ್ಗೆ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ಹೋಗಿ ಇಲ್ಲಿಂದ ಓಡೋಗಿ. ಇನ್ನೊಂದು 4-5 ದಿವಸ ಈ ಕಡೆ ತಲೆ ಹಾಕ್ಬೇಡಿ. ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಸರಿ. ಧರ್ಮ ಅಧಿಕಾರಿಯಾಗಿ ನೀವಿಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಯಾಕಿಂತ ಕೆಲಸ ಮಾಡಿಸಿದ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ತಲೆಯಲ್ಲಿ ಸುಳ್ಳು ಹೇಳೋ ಯೋಚನೆ ಇದ್ರೆ ಅದನ್ನ ಈಗ್ಲೇ ತೆಗೆದು ಹಾಕ್ಬಿಡಿ. ಸತ್ಯ ಹೇಳಿಲ್ಲ ಅಂದ್ರೆ ನಾನು ಈಗ್ಲೇ ಎಲ್ರನ್ನೂ ಕರೀತೀನಿ. ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯವನ್ನು ಹೇಳೋ ಸಮಯ ಈಗ ಬಂದಿದೆ. ನನಗೆ ನಿಮ್ಮ ಮೇಲಾಗಲಿ ನಿಮ್ಮ ಮನೆಯವ್ರ ಮೇಲಾಗಲಿ ದ್ವೇಷ ಇಲ್ಲ. ನನ್ನ ದ್ವೇಷ ಎಲ್ಲ ಆ ಸೌಂದರ್ಯದ ಮೇಲೆ. ಸೌಂದರ್ಯ ಮೇಡಮ್ ಮೇಲೆ ದ್ವೇಷ ಅಂತ ತಪ್ಪ ಅವ್ರೇನ್ ಮಾಡಿದ್ದಾರೆ? ನಿನ್ನ ಗಂಡನಿಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ನಿರ್ಧಾರನ ಯಾರು ತಗೊಂಡ್ರು ಅಂತ ಗೊತ್ತಾ ನಿಂಗೆ? ಗೊತ್ತು, ಸೌಂದರ್ಯ ಮೇಡಮ್. ಯಾಕೆ ಅಂತ ಗೊತ್ತಾ? ನಮ್ಮ ಅಕ್ಕ ನೋಡಕ್ ಸುಂದರವಾಗಿದ್ಲು, ಅದಕ್ಕೆ. ಅದೊಂದೇ ಕಾರಣ ಅಲ್ಲ, ನಿಮ್ಮ ಅಕ್ಕನಿಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ನಿನಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಗೊತ್ತಿತ್ತಾ?
ಹೇಳ್ತಿದ್ದೀರಾ? ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಕಾರಣ ಏನ್ ಗೊತ್ತಾ? ಚಿರು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ಸೌಂದರ್ಯನ ಪ್ರಕಾರ ಚಿರು ರೂಪನ್ ಮದುವೆ ಆಗ್ಬೇಕಿತ್ತು. ಅವತ್ತು ಅವಳು ಮದುವೆ ದಿನ ಹೇಳ್ದೆ ಕೇಳ್ದೆ ಓಡೋದು. ಆಗ ವಿಧಿ ಇಲ್ದಲೆ ಚಿರು ನಿನಗೆ ತಾನೇ ಕಟ್ಟಬೇಕಾಗ್ಬಂತು. ನಿನಗೆ ಮಕ್ಕಳಾಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಸೌಂದರ್ಯಂಗೆ ನಿನಗೆ ಎಲ್ಲ ಮಕ್ಕಳಾಗತ್ತೋ ಅನ್ನೋ ಭಯ. ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ರೂಪನ್ ಗೊತ್ತು ಮಾಡಿಕೊಟ್ಟಿದ್ದಕ್ಕೆ ನನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಸೌಂದರ್ಯ. ಯಾವಾಗ ಮದುವೆ ಮುರಿದು ಬಿತ್ತೋ ನನಗೆ ದುಡ್ಡು ಕೊಡದೆ ಕೈ ಎತ್ತುಬಿಟ್ಲು. ನನಗೂ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಹೋಗ್ಲಿ ಅಂತ ಬಿಟ್ಟುಬಿಟ್ಟೆ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಯಾರಿಗೆ ಬೇಕಾದ್ರು ಹೇಳಿ ಅಂತಾಳೆ. ವರದಕ್ಷಿಣೆ ಆಸೆಗೆ ನನ್ನ ಅಳಿಯ ನನ್ನ ಮಗಳನ್ನ ಹೊಡೆದು ಅವಾಗ ಮನೆಗೆ ವಾಪಸ್ ಕಳಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಕೂಡ ಹೊರಟಿದ್ಲು. ಅವತ್ತು ಸೌಂದರ್ಯ ನನಗೆ ಹಣದ ಸಹಾಯ ಮಾಡಿದ್ರೆ ನನ್ನ ಮಗಳಿಗೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ನನಗೆ ಆ ಸೌಂದರ್ಯದ ಮೇಲೆ ದ್ವೇಷ. ಇಂಥ ಕೆಟ್ಟ ಹೆಂಗಸು ಭೂಮಿ ಮೇಲೆ ಇರಬಾರ್ದು ಅಂತ ಸಾಯಿಸಕ್ಕೋಸ್ಕರ ಜನನ ಕಳಿಸ್ದೆ. ಆದರೆ ಅವ್ರು ಏನು ಮಾಡದೆ ವಾಪಸ್ ಬಂದರು. ಸೌಂದರ್ಯ ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸಕ್ ಹೊರಟಿದ್ದು ಇನ್ನೂ ದೊಡ್ಡ ತಪ್ಪು. ನನಗಾದ ಅನ್ಯಾಯ ಬೇರೆ ಯಾರಿಗ ಆಗ್ಬಾರ್ದು ಅಂತ ಹೇಳಿ ನಾನೇ ನಿರ್ಧಾರ ತಗೊಂಡೆ. ಸೌಂದರ್ಯ ಮೇಡಮ್ ಬಗ್ಗೆ, ನಮ್ಮ ಅಕ್ಕಿನ ಬಗ್ಗೆ ನೀವು ಹೇಳಿದ್ದೆಲ್ಲ ಸತ್ಯನ? ಸತ್ಯ. ಆ ಅನ್ನಪೂರ್ಣೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಸತ್ಯ. ಈ ಸತ್ಯ ನನ್ಗೆ ಹೇಳ್ದಂಗೆ ನನ್ ಗಂಡ ಮನೆಯವ್ರ ಮುಂದೆನೂ ಹೇಳ್ತೀರಾ? ನಾನು ಅವ್ರನ್ನ ಸಾಯಿಸಕ್ ಹೊರಟಿದ್ದೆ ಅನ್ನೋ ವಿಷಯ ನೀನು ಹೇಳಲಿಲ್ಲ ಅಂದ್ರೆ ನಾನು ಘಂಟಾಘೋಷವಾಗಿ ಈ ಸತ್ಯನ ಹೇಳ್ತೀನಿ. ಸರಿ, ನಾಳೆ ಎಲ್ರೂ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಆಗ್ಬೋದು, ಕಾಯ್ತಾ ಇರ್ತೀನಿ.